ಪ್ರೀತಿಯ ಮಕ್ಕಳೇ, ನೀವು NNMS ಮತ್ತು NTSC ಎಕ್ಸಾಮನ್ನು ನೀವು ಬರೀತೀರಾ. ದಿಕ್ಕುಗಳ ಬಗ್ಗೆ ಪ್ರಶ್ನೆಗೆ ಉತ್ತರವನ್ನು ಕರೆಕ್ಟಾಗಿ ಬರೀಬೇಕು ಅಂತಂದರೆ ದಿಕ್ಕುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರ ನಿಮಗೆ ಈ ಮಾಹಿತಿಯನ್ನು ಕೊಡ್ತಾ ಇರೋದು. ಮೊದಲು ನೋಡ್ಕೊಳ್ಳಿ, ಮೇಲ್ಗಡೆ ಉತ್ತರ, ದಕ್ಷಿಣ, ವಾಯುವ್ಯ, ಆಗ್ನೇಯ, ಈಶಾನ್ಯ, ನೈಋತ್ಯ, ಪಶ್ಚಿಮ, ಪೂರ್ವ ಈ ದಿಕ್ಕುಗಳು ನೆನ್ಪಿಟ್ಕೊಳ್ಳಿ. ದಿಕ್ಕುಗಳು ಎಂದರೆ ಒಂದು ಸ್ಥಳದ ಸ್ಥಾನವನ್ನು ಅಥವಾ ಚಲನೆಯ ದಿಕ್ಕನ್ನು ತಿಳಿಸುವ ಮಾರ್ಗಗಳು. ಭೂಗೋಳಶಾಸ್ತ್ರದಲ್ಲಿ ಮುಖ್ಯವಾಗಿ 4 ಪ್ರಧಾನ ದಿಕ್ಕುಗಳು ಮತ್ತು 4 ಉಪದಿಕ್ಕುಗಳಿವೆ. ಪ್ರಧಾನ ದಿಕ್ಕುಗಳು ಯಾವುವು ಅಂದರೆ ಉತ್ತರ ನಾರ್ತ್ ಅಂತೀವಿ, ಮೇಲಿನ ದಿಕ್ಕು. ದಕ್ಷಿಣ ಸೌತ್ ಅಂತೀವಿ, ಎಸ್ ಸಂಕೇತ, ಕೆಳಗಿನ ದಿಕ್ಕು. ಪೂರ್ವ ಈಸ್ಟ್, ಈ ಸೂರ್ಯ ಉದಯವಾಗುವ ದಿಕ್ಕು. ಪಶ್ಚಿಮ ಸೂರ್ಯ ಅಸ್ತಮಿಸುವ ದಿಕ್ಕು. 135 ಡಿಗ್ರಿ ಏನು ಅಂತ ತಿಳ್ಕೊಳ್ಳಿ ಮಕ್ಕಳ. ರೆಡ್ ಮಾರ್ಕಲ್ಲಿದೆಯಲ್ಲ ಅದು. ಈ ವಾಯುವ್ಯ ಅನ್ನೋದು 315 ಡಿಗ್ರಿ ನಾರ್ತ್ ವೆಸ್ಟು. ಉತ್ತರ ನಾರ್ತು. ಈಶಾನ್ಯ 45, ಪೂರ್ವ 90, ಆಗ್ನೇಯ 135, ದಕ್ಷಿಣ 180, ನೈಋತ್ಯ 225, ಪಶ್ಚಿಮ 270, ವಾಯುವ್ಯ 315. ಈ ರೀತಿ ಭಾಗಗಳಾಗಿ ಮಾಡಿರ್ತಾರೆ. ಪ್ರಶ್ನೆ ಬಂದಾಗ ಈ ಎಷ್ಟೆಷ್ಟು ಡಿಗ್ರಿ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ಬೇಕು ನೀವು. ಇದನ್ನ ಚೆನ್ನಾಗಿ ಕಲೀರಿ. ಈಶಾನ್ಯ ಅಂದರೆ ಉತ್ತರ ಮತ್ತು ಪೂರ್ವದ ನಡುವೆ ಇರೋದು. ಆಗ್ನೇಯ ದಕ್ಷಿಣ ಮತ್ತು ಪೂರ್ವದ ನಡುವೆ. ನೈಋತ್ಯ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ. ವಾಯುವ್ಯ ಉತ್ತರ ಮತ್ತು ಪಶ್ಚಿಮದ ನಡುವೆ ಇರುತ್ತೆ. ಇದನ್ನು ಕೂಡ ನೆನ್ಪಿಟ್ಕೋಬೇಕು ಮಕ್ಕಳ. ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಮಿಸ್ತಾನೆ, ಇದು ಗೊತ್ತಿರುತ್ತೆ. ಬೆಳಿಗ್ಗೆ ಸೂರ್ಯನ ಕಡೆ ಮುಖ ಮಾಡಿ ನಿಂತರೆ ಏನಾಗುತ್ತೆ, ನಮ್ಮ ಮುಂದೆ ಇರುತ್ತಲ್ಲ ಅದು ಪೂರ್ವ ದಿಕ್ಕು, ಹಿಂದೆ ಬರುತ್ತಲ್ಲ ಅದು ಪಶ್ಚಿಮ ದಿಕ್ಕು, ನಮ್ಮ ಎಡಭಾಗ ಇರುತ್ತಲ್ಲ ಅದು ಉತ್ತರ ದಿಕ್ಕು, ನಮ್ಮ ಬಲಭಾಗ ಇರುತ್ತಲ್ಲ ಅದು ದಕ್ಷಿಣ ದಿಕ್ಕು. ನೆನಪಿಡಲು ಸುಲಭವಾಗುವಂಥ ವಿಧಾನ ಇದು. ಮೇಲೆ ಉತ್ತರ, ಕೆಳಗಡೆ ದಕ್ಷಿಣ, ವಾಯುವ್ಯ ಈಶಾನ್ಯ, ಪಶ್ಚಿಮ ಪೂರ್ವ, ನೈಋತ್ಯ ಆಗ್ನೇಯ. ಪ್ರಶ್ನೆ 1 ಮಕ್ಕಳ. ಒಂದು ದಿನ ಬೆಳಿಗ್ಗೆ ಉದಯ್ ಮತ್ತು ವಿಶಾಲ್ ಕ್ರಾಸಿಂಗ್ನಲ್ಲಿ ಪರಸ್ಪರ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ವಿಶಾಲ್ ನೆರಳು ನಿಖರವಾಗಿ ಉದಯನ ಎಡಭಾಗದಲ್ಲಿದ್ದರೆ ಉದಯ್ ಯಾವ ದಿಕ್ಕಿಗೆ ಮುಖ ಮಾಡಿಕೊಂಡಿದ್ದಾನೆ? ಇದು ಪ್ರಶ್ನೆ. ಆಪ್ಷನ್ ಕೊಟ್ಟವ್ರೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಒಂದು ದಿನ ಬೆಳಗ್ಗೆ ಅಂದ ತಕ್ಷಣ ಬೆಳಗಿನ ಜಾವ ಅಂದರೆ ಸೂರ್ಯ ಉದಯ ಆಗುವಂತಹ ಸಮಯ ಅಂತ ಅರ್ಥ ಮಾಡ್ಕೊಳ್ಳಿ. ಉದಯ್ ಮತ್ತು ವಿಶಾಲ್ ಅನ್ನುವಂತಹ ಇಬ್ಬರು ಸ್ಟೂಡೆಂಟ್ಸ್ಗಳು ಇರ್ತಾರೆ ಅಂತ ತಿಳ್ಕೊಳ್ಳಿ. ಮುಖಾಮುಖಿ ಅಂದರೆ ಅವ್ರು ಎದುರು ಬದ್ರು, ಚಿತ್ರದಲ್ಲಿದೆಯಲ್ಲ ವಿಶಾಲ್ ಒಬ್ಬ, ಉದಯ್ ಆ ಥರ ಮುಖಾಮುಖಿಯಾಗಿ ಎದುರು ಭದ್ರವಾಗಿ ನಿಂತಿರ್ತಾರೆ. ವಿಶಾಲನ ನೆರಳು ಉದಯನ ಕಡೆಗೆ ಬೀಳುತ್ತಿದೆ, ಹೌದು ತಾನೆ? ವಿಶಾಲನ ನೆರಳು ಎದುರು ಬದ್ರು ನಿಂತ್ಕೊಂಡ್ರೆ ಉದಯನ ಕಡೆಗೆ ಬೀಳುತ್ತಾ ಇರುತ್ತೆ. ಉದಯ್ ಯಾವ ದಿಕ್ಕಿಗೆ ಮುಖ ಮಾಡಿ ಕೊಂಡಿದ್ದಾನೆ ಅಂತ ಅರ್ಥ ಅಂತೆ ಪ್ರಶ್ನೆ. ಈಗ ನೀವು ಉತ್ತರ ಪೂರ್ವದಲ್ಲಿ, ಯಾಕಂತಂದರೆ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ. ಒಂದು ದಿನ ಬೆಳಿಗ್ಗೆ ಅಂದರೆ ಸೂರ್ಯ ಉದಯ ಆಗುವ ದಿಕ್ಕಿಗೆ ಈ ಉದಯ್ ಮುಖ ಮಾಡಿ ನಿಂತಿದ್ದಾನೆ ಅಂತ ಅರ್ಥ. ಆ ರೀತಿ ಉತ್ತರವನ್ನು ಕಂಡುಹಿಡಿಯೋದನ್ನ ಕಲೀರಿ. ದಿಕ್ಕುಗಳ ಬಗ್ಗೆ ಇನ್ನೊಂದು ಪ್ರಶ್ನೆ ಹೀಗಿದೆ: ಆಗ್ನೇಯವು ಉತ್ತರವಾದರೆ ಈಶಾನ್ಯವು ಪಶ್ಚಿಮವಾಗುತ್ತದೆ ಮತ್ತು ಹೀಗೆಯೇ ಪಶ್ಚಿಮ ಏನಾಗುತ್ತದೆ? ಪ್ರಶ್ನೆ. ಈಶಾನ್ಯ ಇದೆ, ಆಗ್ನೇಯ ಇದೆ, ವಾಯುವ್ಯ, ನೈಋತ್ಯ ಆಪ್ಷನ್ಗಳಿದೆ. ಉತ್ತರ ನೋಡೋಣ. ನೋಡಿ, ಆಗ್ನೇಯವು ಉತ್ತರ ಆಗಿರುತ್ತೆ ಅಲ್ವಾ, ಈಶಾನ್ಯ ಪಶ್ಚಿಮ ಆಗುತ್ತೆ. ಹಾಗೆಯೇ ಪಶ್ಚಿಮ ಏನಾಗುತ್ತೆ? ನೈಋತ್ಯ. ಈ ರೀತಿ ಬರ್ಕೋಬೇಕು ನೀವು. ಬರ್ಕೊಂಡು ಕಂಡುಹಿಡಿಯೋದನ್ನ ಕಲೀರಿ. ಇವೆರಡು ಲೆಕ್ಕ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಕೊನೆಯದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.